ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಜಯದಾಸರ ಆರಾಧನೆ. ವಿಜಯದಾಸರು ಸಾಕ್ಷಾತ್ ಶ್ರೀ ಭೃಗು ಋಷಿಗಳು ಅವರ ಅಂಶಾವತಾರ ಆಗಿದ್ದಾರೆ. ಈ ವಿಜಯದಾಸರ ಬಗ್ಗೆ ಇವತ್ತಿಂದ ಸ್ವಲ್ಪ ತಿಳ್ಕೊಳೋ ಪ್ರಯತ್ನನ ಮಾಡೋಣ. ಯಾಕಂದರೆ ನಾನು ನೆನ್ನೆನೇ ಹೇಳಿದ ಹಾಗೆ ಆರಾಧನೆ ಸಮಯದಲ್ಲಿ ಅವರು ನಮ್ಮ ಬಗ್ಗೆ ವಿಶೇಷವಾಗಿ ನಮ್ಮನ್ನು ನೋಡ್ತಾ ಇರ್ತಾರೆ. ತುಂಬ ಮೊದಲೇ ಕೃಪಾಳುಗಳು, ಅಂದರೆ ತುಂಬ ನಮ್ಮ ಮೇಲೆ ಕರುಣೆ ದಯೆ ಅವ್ರಿಗೆ. ಆದರೆ ಆರಾಧನೆ ಇದರಲ್ಲಂತೂ ಇನ್ನೂ ವಿಶೇಷವಾಗಿ ನಮ್ಮ ಮೇಲೆ ಕೃಪಾದೃಷ್ಟಿ ಬೀರ್ತಾ ಇರ್ತಾರೆ. ಹಾಗಾಗಿ ಇವ್ರದವ್ರು ಈ ಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊಳೋದ್ರಿಂದ ಏನಾಗುತ್ತೆ, ಹರೇ ರಾಮ ಕಂದ, ಈ ಜ್ಞಾನಿಗಳ ಬಗ್ಗೆ ನಾವು ತಿಳ್ಕೊಳೋದ್ರಿಂದ ನಮಗೆ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋವಂಥದ್ರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಪುಟ್ಟ, ಇವತ್ತು ವಿಜಯದಾಸರ ಆರಾಧನೆ. ಇವತ್ತಿಂದ ವಿಜಯದಾಸರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳಿತಾ ಹೋಗೋಣ, ಆಯ್ತಾ? ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದೀನಿ. ವಿಜಯದಾಸರು ಇಲ್ಲಿ ಹುಟ್ಟಿದ್ದು, ಅಂದರೆ ಅವರ ಅವತಾರ ತಗೊಂಡಿದ್ದು 1682, ಅಂದರೆ 1682, ಆಯ್ತಾ? ಅಂದರೆ ಇಲ್ಲಿಗೆ ಆಲ್ಮೋಸ್ಟ್ ಒಂದು 300 ವರ್ಷದ ಹಿಂದೆ, 350 ವರ್ಷದ ಹಿಂದೆ, ಆಯ್ತಾ? ವಿಜಯದಾಸರ ತಂದೆ ಸೀನಪ್ಪ ಅಂತ ಹೇಳಿ, ತಾಯಿ ಕೂಸಮ್ಮ. ವಿಜಯದಾಸರು ಪುಟ್ಟ ಹುಡುಗ ಇದ್ದಾಗ ಅವ್ರಿಗೆ ಹೆಸರಿಟ್ಟಿದ್ದು ವಿಜಯದಾಸರು ಅಂತ. ಆಮೇಲೆ ಅಂಕಿತ ಬಂದ ಮೇಲೆ, ಆಯ್ತಾ, ಪುರಂದರ ದಾಸ, ಕನಕದಾಸ, ಅವ್ರದ್ದೆಲ್ಲ ಒರಿಜಿನಲ್ ಹೆಸರುಗಳು ಬೇರೆ ಇರುತ್ತೆ. ಅವರು ಗುರುಗಳಿಂದ ಅಂಕಿತ ತಗೊಂಡ್ಮೇಲೆ ಅವರು ಪೆನ್ ನೇಮ್ ಅಂತ ಏನು ಹೇಳ್ತೀವಲ್ಲ, ಆ ಅಂಕಿತ ನಾಮ ಅನ್ನುವಂಥದ್ದು ವಿಜಯದಾಸ, ವಿಜಯ ವಿಠಲ. ಆಮೇಲೆ ಅವರು ವಿಜಯದಾಸ ಅಂತ ಫೇಮಸ್ ಆಗ್ತಾರೆ. ಅದಕ್ಕೂ ಮುಂಚೆ ಅವ್ರ ಹೆಸರಿದ್ದಿದ್ದು ದಾಸಪ್ಪ ಅಂತ ಹೇಳಿ. ರಾಯಚೂರ್ ಹತ್ರ ಮಂತ್ರಾಲಯದಿಂದ ಆಲ್ಮೋಸ್ಟ್ ಒಂದು 2 ಅವರ್ ಜರ್ನಿ ಆಗುತ್ತೆ. ಅದು ಚೀಕಲಪರವಿ ಅಂತ ಒಂದು ಜಾಗ. ಚೀಕಲಪರವಿ ಅನ್ನೋ ಜಾಗದಲ್ಲಿ ಅಶ್ವತ್ಥ ನರಸಿಂಹ ಇದ್ದಾನೆ. ಈ ಅಶ್ವತ್ಥ ನರಸಿಂಹ ಅದು ಯಾವ ರೀತಿ ಇದೆ ಅಂದರೆ, ಶ್ರೀಪಾದರಾಜರು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಅಶ್ವತ್ಥ ನರಸಿಂಹನ ನಿಧಾನಕ್ಕೆ ಒಂದೊಂದೇ ಡೀಟೇಲ್, ತುಂಬಾ ವ್ಯಕ್ತಿಗಳ ಹೆಸರು ನಾವಿಲ್ಲಿ ಕೇಳ್ತಾ ಹೋಗ್ತೀವಿ. ಚೀಕಲಪರವಿ ಅಂತ ಕೇಳಿದ್ವಿ. ಅಶ್ವತ್ಥ ನರಸಿಂಹ ಅಂದ್ರೆ ಅಶ್ವತ್ಥ ಮರ ಇದೆ ಒಂದು, ಆಯ್ತಾ? ನಾನು ಅದರದ್ದು ಚಿತ್ರ ಎಲ್ಲ ನಾಳೆ ತೋರಿಸ್ತೀನಿ, ಫೋಟೋಸ್ ಐ ವಿಲ್ ಶೇರ್. ಅಶ್ವತ್ಥ ನರಸಿಂಹ, ಆ ಅಶ್ವತ್ಥ ಮರದಲ್ಲಿ ನರಸಿಂಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀಪಾದರಾಜರು ಅಂತ. ಈ ಶ್ರೀಪಾದರಾಜರು ಯಾರು ಅಂದ್ರೆ ಧ್ರುವಾಂಶ ಸಂಭೂತರು, ಧ್ರುವಂದೇ ಅಂಶ ಶ್ರೀಪಾದರಾಜರು ಅಂತ, ದೊಡ್ಡ ಯತಿಗಳು. ಈ ಶ್ರೀಪಾದರಾಜರು ಏನು ಪ್ರತಿಷ್ಠಾಪನೆ ಮಾಡಿದ್ರು ಅಶ್ವತ್ಥ ನರಸಿಂಹನ ಸನ್ನಿಧಾನ, ಅಲ್ಲೇ ಪಕ್ಕದಲ್ಲಿ ವಿಜಯದಾಸರ ಮನೆ ಇದೆ, ಅವ್ರು ಹುಟ್ಟಿದ ಜಾಗ ಅದು. ಸೊ ಈ ಜಾಗದಲ್ಲಿ, ಈ ಚೀಕಲಪರವಿಯಲ್ಲಿ ವಿಜಯದಾಸರು ಜನ್ಮ ತಾಳ್ತಾರೆ. ವಿಜಯದಾಸರಿಗೆ, ವಿಜಯದಾಸರ ಅಲ್ಲದ ಹಾಗೆ ಅವ್ರ ತಂದೆ ತಾಯಿಗಳಿಗೆ ಇನ್ನ 2 ವಿಜಯದಾಸರಿಗೆ 2 ತಮ್ಮಂದಿರಿರ್ತಾರೆ. ಟೋಟಲ್ 3 ಜನ ಮಕ್ಕಳು, ಆಯ್ತಾ? ಸೊ ಅವ್ರು ಎಷ್ಟ್ರ ಮಟ್ಟಿಗೆ ಬಡತನ ಅನ್ನುವಂಥದ್ದು ಇರುತ್ತೆ ಅಂತ ಅಂದ್ರೆ, ವಿಜಯದಾಸರಿಗೆ ಅಂದ್ರೆ ಅವ್ರು ಸಣ್ಣವರಿದ್ದಾಗ ಅವ್ರ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಬಡತನ ಇರುತ್ತೆ. ಅವ್ರ ಮನೆ ಆ ಜಾಗದಲ್ಲೆಲ್ಲ, ಆ ಚೀಕಲಪರವಿ ಜಾಗದಲ್ಲಿ ಏನಿದೆ, ಅಶ್ವತ್ಥ ನರಸಿಂಹನ ನೋಡಕ್ಕೆ ಬರ್ತಾರೆ ಯಾರಾದ್ರೂ ಯಾತ್ರಾರ್ಥಿಗಳು ಬಂದಿರ್ತಾರೆ ಅನ್ಕೊಳ್ಳಿ. ಈಗಲೂ ಕೂಡ ಅದು ರಿಮೋಟ್ ಆಗೇ ಇದೆ, ಅಂತ ಫೆಸಿಲಿಟೀಸ್ ಏನೂ ಇಲ್ಲ. ನಿಮಗೆ ಅಂಗಡಿ ಕೂಡ ಸಿಕ್ಕಲ್ಲ ಅಲ್ಲಿ. ಈಗಿನ ತರ ಎಲ್ಲ ಜನಗಳೆಲ್ಲ ಹೋಟೆಲ್ಲು, ರೆಸ್ಟೋರೆಂಟು ಆ ತರ ತಿನ್ನೋ ಅಂತವ್ರಲ್ಲ. ದೇವಸ್ಥಾನದಲ್ಲಿ ಎಲ್ಲಾದ್ರೂ ಪ್ರಸಾದ ಸಿಕ್ಕತ್ತಾ ಅಂತ ನೋಡ್ತಾ ಇದ್ದಿದ್ದ ಜನಗಳು ಆಗಿನ ಕಾಲದಲ್ಲಿ. ಸೊ ಆವಾಗ ಏನ್ ಮಾಡ್ತಾ ಇದ್ರಂತೆ, ಅಶ್ವತ್ಥ ನರಸಿಂಹನ್ ಸನ್ನಿಧಾನಕ್ಕೆ ಬರ್ತಾ ಇದ್ದಂತ ಯಾತ್ರಾರ್ಥಿಗಳು ಅಕ್ಕಪಕ್ಕ ಏನು ಇಲ್ವಲ್ಲ, ಬ್ರಾಹ್ಮಣರ ಮನೆ ಪಾಪ ಇದ್ದಿದ್ದೇ ಇವ್ರ ಮನೆ, ಬರೋರಂತೆ. ಕರೆಕ್ಟ್ ಮಧ್ಯಾಹ್ನದ ಊಟದ ಟೈಮ್ಗೆ ಆ ಕೂಸಮ್ಮ ಇದ್ದಾಳಲ್ಲ ತಾಯಿ, ಅವಳು ಎಲ್ಲ ಮಕ್ಕಳಿಗೆ ತಟ್ಟೆಲಿ ಅಕ್ಕಿ ಎಲ್ಲ ನುಚ್ಚು ಬರುತ್ತಲ್ಲ, ನುಚ್ಚು ಅಂದ್ರೆ ಏನು, ಅಕ್ಕಿದೆ ಪೀಸ್ 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 ಇರುತ್ತಲ್ಲ, ಅದರಲ್ಲಿ ಅನ್ನ ಪಾಪ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಹತ್ರ. ಅನ್ನ ಮಾಡಿದ್ರೆ ಕಡಿಮೆ ಆಗ್ಬಿಡುತ್ತಲ್ಲ, ಗಂಜಿ ಮಾಡ್ತಾ ಇದ್ರು ಅವರು. ಗಂಜಿ ಮಾಡಿ ಮಕ್ಕಳಿಗೆಲ್ಲ ಬಡಿಸ್ಬಿಟ್ಟು, ಇನ್ನೇನು ಮಕ್ಕಳು ಬಾಯಿಗೆ ಇಡಬೇಕು, ಯಾರಾದ್ರೂ ಮನೆ ಹತ್ರ ಹುಡ್ಕೊಂಡು ಬರೋರಂತೆ. ಅಮ್ಮ, ನಿಮ್ಮ ಮನೇಲಿ ಒಂದು ಅನ್ನ ಸಿಗಬಹುದಾ, ನಾವಿಲ್ಲಿ ನರಸಿಂಹನ್ ನೋಡಕ್ ಬಂದಿದ್ವಿ ಅಂತ. ಆ ತಾಯಿ ಏನ್ ಮಾಡ್ಬೇಕು ಅವಾಗ, ಬಂದು ದಾಸಪ್ಪನ ಹತ್ರ ಕೇಳ್ತಾ ಇದ್ರಂತೆ, ಏ ಪುಟ್ಟ, ಊಟ ಮಾಡಬೇಡವೋ, ಮನೆ ಹತ್ರ ಗೆಸ್ಟ್, ಇವಾಗ ಅತಿಥಿಗಳು ಬಂದಿದ್ದಾರೆ. ಆ ತಿಥಿ ಅಂದ್ರೆ ಏನು, ತಿಥಿ ಅಂದ್ರೆ ದಿನ ನೋಡ್ಕೊಂಡು ಟೈಮ್ ಹೇಳ್ಬಿಟ್ಟು ಬರಲ್ಲ ಅವ್ರು ನಮ್ಗೆ. ಅತಿಥಿಗಳು ಅಂದ್ರೆ ಟೈಮೇ ಇಲ್ದಂಗೆ ಬರೋದು, ಯಾವಾಗಂದ್ರೆ ಅವಾಗ ಬರೋರೇನೆ ಅತಿಥಿಗಳು ಅಂತ ಕರೀತಾರೆ. ಸೊ ಅವ್ರು ಬಂದ್ಬಿಡ್ತಾ ಇದ್ರು. ಬಂದಾಗ ಪಾಪ ಆ ಮಗು, ಆ ದಾಸಪ್ಪ ಊಟ ಮಾಡೋದು ಬಿಟ್ಕೊಂಡು, ಆಯ್ತಮ್ಮ ಕೊಡು ಅವ್ರಿಗೇನೆ ಅಂತ ಹೇಳ್ತಾ ಇದ್ನಂತೆ. ಸೊ ಆವಾಗ ಅವನು ತಿನ್ನೋ ಅಂತ ಊಟನ ಆ ಅತಿಥಿಗಳು ಯಾರು ಬರ್ತಾ ಇದ್ರಲ್ಲ ಅವ್ರಿಗೆ ಪಾಪ ತಾಯಿ ಬಡಿಸ್ತಾ ಇದ್ಲಂತೆ. ಅಷ್ಟ್ರ ಮಟ್ಟಿಗೆ ಬಡತನ ಅವ್ರದ್ದು. ಆಮೇಲೆ ವಿಜಯದಾಸರು ಪ್ರತಿದಿನ ಭಿಕ್ಷೆಗೆ ಹೋಗ್ತಾ ಇದ್ರಂತೆ. ಭಿಕ್ಷೆ ಬೇಡೋದಿಕ್ಕೆ, ಅಂದ್ರೆ ಮನೇಲಿ ಪಾಪ ತಮ್ಮಂದ್ರು 2 ಇದ್ದಾರೆ,
ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಮತ್ತೆ ಅಜ್ಜಿ ಇದ್ರು, ಇವರೆಲ್ಲರಿಗೂ ಊಟಕ್ಕೆ ಬೇಕಲ್ವಾ. ಸೊ ಹಾಗಾಗಿ ತುಂಬ ಬಡತನ ಅಲ್ವಾ. ಭಿಕ್ಷೆಗೆ ಹೋಗ್ಬಿಟ್ಟು ಅಕ್ಕಿ ಬೇಳೆ ಏನಾದರೂ ಸಿಕ್ಕಿದ್ರೆ ತಗೊಂಬರೋಣ ಅಂತ ಅವ್ರು ಹೋಗ್ಬೇಕಾದ್ರೆ ಎಷ್ಟು ಮಟ್ಟಿಗೆ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ರು ಅಂದರೆ, ಏನೋ ದಿನಾ ಭಿಕ್ಷೆಗೆ ಬರ್ತೀಯಾ, ನೆನ್ನೆನೂ ಬಂದಿದ್ದೆ, ಇವತ್ತು ಯಾಕೋ ಬಂದಿದ್ಯಾ ಅಂತ ಬೈದು ಕಳಿಸೋರತ್ತೆ. ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾ ಇದ್ರು ಅಂತಂದರೆ, ಅವರು ಭಿಕ್ಷೆಗೆ ಜೋಳಿಗೆ ತಗೊಂಡು ಬರ್ತಾ ಇದ್ರಲ್ಲ, ಆಗಿನ ಕಾಲದಲ್ಲೆಲ್ಲ ಜೋಳಿಗೆ ಬಟ್ಟೆಲೇನೆ ಬ್ಯಾಗ್ ಮಾಡ್ತಾ ಇದ್ರು ಆಯ್ತಾ. ನಮ್ಮ ಥರ ಎಲ್ಲ ಬ್ಯಾಗ್ಗಳು ಇರಲಿಲ್ಲ ಅವಾಗ, ಹ್ಯಾಂಡ್ ಬ್ಯಾಗ್ ಎಲ್ಲ ಬಟ್ಟೆಲೇನೆ ಬ್ಯಾಗ್ ಮಾಡ್ತಾ ಇದ್ರಲ್ಲ, ಆ ಜೋಳಿಗೆ ತಗೊಂಡು ಹೋಗಿ ಭಿಕ್ಷೆಗೆ ಕೇಳಕ್ಕೆ ಹೋದಾಗ ಏನು ಮಾಡ್ತಾ ಇದ್ರಂತೆ ಗೊತ್ತಾ, ಬೇರೆಯವರು ಜೋಳಿಗೆನೆ ಹರಿದಾಕ್ಬಿಡ್ತಾ ಇದ್ರಂತೆ, ನಾಳೆಯಿಂದ ಭಿಕ್ಷೆಗೆ ಬರಬೇಡ ನೀನು ಅಂತ. ಆಮೇಲೆ ವಿಜಯದಾಸರು ಡಿಸೆಂಬರ್ ಆ ಚಳಿಗಾಲದಲ್ಲೆಲ್ಲ ಹೋಗ್ತಾ ಇದ್ರಲ್ಲ ಭಿಕ್ಷೆಗೆ, ಆಗ ಮನೇಲಿ ಹೋಗಿ ಕೇಳೋರಂತೆ, ಅಮ್ಮ ಯಾವುದಾದ್ರೂ ಹರಿದೋಗಿರೋ ಬಟ್ಟೆ ಇದ್ದರೆ ಕೊಡಿ, ನೀವು ಮೈ ಮೇಲೆ ಹಾಕ್ಕೊಳೋ ಬಟ್ಟೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇವಾಗ ಮನೆ ಒರ್ಸಕ್ಕೆ ಯಾವುದಾದ್ರೂ ಬಟ್ಟೆ ಅಂತ ಇಟ್ಕೋತಿರಲ್ಲ, ಬಟ್ಟೆ ಹರಿದೋದ್ರೆ ಅಂಥ ಬಟ್ಟೆ ಏನಾದರೂ ಕೊಡಿ, ನನ್ನ ತಮ್ಮಂದ್ರಿಗೆ ಹೊದ್ಕೊಳೋದಕ್ಕೆ ಬಟ್ಟೆ ಇಲ್ಲ ಅಂತ ಕೇಳ್ತಾ ಇದ್ರಂತೆ. ಅಷ್ಟೇ ಬಡತನ ಅಂದರೆ ಬಡತನ ಅವ್ರದ್ದು. ಈ ರೀತಿ ಬಡತನದಲ್ಲಿ ಅವರು ಬೆಳೀತಾ ಇದ್ದವರು. ನಮಗೆಲ್ಲ ಏಕಾದಶಿ ತಿಂಗಳಿಗೆ 2 ಬರುತ್ತಷ್ಟೇ, ಒನ್ಸ್ ಇನ್ 50 days ಒಂದೇ ಒಂದಿನ ನಾವೇನು ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಆದರೆ ವಿಜಯದಾಸರಿಗೆ ತಿಂಗಳಲ್ಲಿ 3 ದಿನ 4 ದಿನ ಊಟ ಸಿಕ್ಕಿದ್ರೆ ಹೆಚ್ಚಂತೆ, 20 ದಿನ ಎಲ್ಲ ಬರೀ ಏಕಾದಶಿನೇ. ಆ ಥರ ಊಟ ಇಲ್ದಂಗೆ ಇರ್ತಾ ಇದ್ದಂಥ ಬಡತನ ಅವ್ರದ್ದು. ಆ ಬಡತನ ಮಾಡ್ಕೊಂಡಿದ್ದಂಥವ್ರು ಒಂದಿನ ಭಿಕ್ಷೆಗೆ ಅಂತ ಹೋದಾಗ ಈ ಥರ ಬಟ್ಟೆ ಎಲ್ಲ ಹರಿಸ್ಕೊಂಡು ಬರ್ತಾರಲ್ಲ, ಜೋಳಿಗೆ ಎಲ್ಲ ಹರಿಸ್ಕೊಂಡು, ತುಂಬ ಬೇಜಾರಾಗ್ಬಿಟ್ಟಿರುತ್ತಂತೆ ಅವ್ರಿಗೆ. ಏನಪ್ಪ ನನ್ನ ಕತೆ ಹಿಂಗಾಗೋಯ್ತು, ಈ ಥರ ಆಯ್ತಲ್ಲ ಅಂತ. ಮನೆ ಒಳಗಡೆ ಬರ್ತಾ ಇದ್ದಾಗ ಅಪ್ಪ ಅಮ್ಮ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ರಂತೆ. ಏನು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ರು ಅಂತ, ಇವರೇ ದೊಡ್ಡವರಲ್ವಾ, ದೊಡ್ಡ ಮಗ, ಆಲ್ಮೋಸ್ಟ್ 14 years ಅಟ್ ದಟ್ ಟೈಮ್. ಅವರಿಗೆ ಬೇರೆಯವರೆಲ್ಲ ಪುಟ್ಟ ತಮ್ಮಂದ್ರು, ಇಬ್ಬರು ಪುಟ್ಟ ತಮ್ಮಂದ್ರು, ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ. ಸೊ ಆ 14 years ಇದ್ದಾಗ ಇವ್ರು ಕೇಳಿಸ್ಕೋತಾರಂತೆ, ಏನು ಮಾತಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಅಂತ. ಅಮ್ಮ ಅಳ್ತಾ ಇರ್ತಾಳಂತೆ, ಅಪ್ಪ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರಂತೆ. ಅಮ್ಮ ಹೇಳ್ತಾಳಂತೆ, ಆದೋನಿ ಅಂತ ಇದೆ ಅಲ್ಲಿ ಹತ್ರದಲ್ಲೇ ಊರು, ಆದೋನಿ ಅಂತ, ಆದ್ವಾನಿ ಅಂತ ಕರೀತಾರೆ, ಆದೋನಿ ಅಂತ ಕರೀತಾರೆ. ಆ ಆದೋನಿ ಪ್ರಾಂತ್ಯಕ್ಕೆ ದಿವಾನರು ಅಂತ, ಈಗಿನ ಕಾಲದ ಥರ ಚೀಫ್ ಮಿನಿಸ್ಟ್ರು ಆ ಥರ ಇರಲಿಲ್ಲ, ಯಾಕಂದರೆ ಅದು ರಾಜರ ಆಳ್ವಿಕೆ ಆಗಿತ್ತಲ್ವಾ. ರಾಜರ ಆಳ್ವಿಕೆಯಲ್ಲಿ ದಿವಾನರು ಅಂದರೆ ಸ್ವಲ್ಪ ಮಿನಿಸ್ಟ್ರು ಲೆವೆಲ್ ಅಂತ ಅಂದ್ಕೊಳ್ಳಿ. ಅಮ್ಮನ ಅಣ್ಣ ಏನಿದ್ರು ಅಂದರೆ ಸೋದರ ಮಾವ ಆದೋನಿ ದಿವಾನರಾಗಿದ್ರಂತೆ. ಅವ್ರ ಮಗಂದು ಮದುವೆ, ಅಮ್ಮನಿಗೆ ನ್ಯೂಸ್ ಗೊತ್ತಾಯ್ತು. ಪಾಪ ಅವಳಿಗೆ ಇನ್ವೈಟ್ ಮಾಡಿಲ್ಲ. ಯಾಕೆ ಇನ್ವೈಟ್ ಮಾಡಿಲ್ಲ? ಸ್ವಂತ ಅಣ್ಣ ಇನ್ವೈಟ್ ಮಾಡಿಲ್ಲ ಮದುವೆಗೆ, ಯಾಕಂದರೆ ಬಡವರಲ್ವ ಇವರು. ಅದಕ್ಕೋಸ್ಕರ ಎಲ್ಲ ಕಡೆ ತಾತ್ಸಾರ. ದರಿದ್ರತೆ ಅಂದರೆ ಬಡತನ ಅಂದರೆ ಯಾರೂ ಕೇರ್ ಮಾಡಲ್ಲ. ಎಷ್ಟೇ ಹತ್ತದ ಕ್ಲೋಸ್ ರಿಲೇಟಿವ್ಸ್ ಇರಲಿ, ಇವಾಗ ಯಾರೋ ಫಾರ್ ರಿಲೇಟಿವ್, ವೆರಿ 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 ಫಾರ್ ರಿಲೇಟಿವ್ ಅಂದ್ಕೊಳ್ಳೋಣ, ಅವ್ನು ತುಂಬ ಫೇಮಸ್ ಆಗಿದ್ದರೆ ನಾವು ಸುಮ್ಮನೆ ಹೇಳ್ಕೊತಾ ಇರ್ತೀವಿ, ಅವ್ರು ಯಾರು ಗೊತ್ತಾ, ಅವ್ರು ನಮ್ಮ ರಿಲೇಟಿವ್ ಅಂತ ಹೇಳ್ಕೊತಾ ಇರ್ತೀವಿ. ಯಾರೋ ತುಂಬ ಬಡವರು ಅಂದರೆ ಬಡವರು, ನಮಗೆ ವೆರಿ ಕ್ಲೋಸ್ ರಿಲೇಟಿವ್ ಇರಲಿ, ಬೇಕಾದರೆ ನಮ್ಮ ಪಕ್ಕದಲ್ಲೇ ಹೋಗ್ತಾ ಇದ್ರು, ಇವ್ರು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಆ ರೀತಿ ಜನರದ್ದು ವ್ಯವಹಾರ ಆಯಿತಾ. ಸೊ ಹಾಗೆ ಇವ್ರು ತುಂಬ ಬಡತನ ಇತ್ತಲ್ವಾ, ಅದಕ್ಕೆ ಅಣ್ಣ ತಂಗಿನ ಮಾತು ಆಡಿಸ್ತಾ ಇರಲಿಲ್ಲ, ಕಾಂಟ್ಯಾಕ್ಟಲ್ಲೂ ಇಲ್ಲ ಅವರು. ಅವ್ರು ಯಾವತ್ತು ಮದುವೆ ಮಾಡಿ ಕೊಟ್ಟ ಮೇಲೆ ಮತ್ತೆ ಅವರಿಬ್ಬರಿಗೆ ಏನು ಸಂಬಂಧನೇ ಇರಲಿಲ್ವಂತೆ. ಆ ತಂಗಿಗೆ ಎಲ್ಲಿಂದನೋ ನ್ಯೂಸ್ ಗೊತ್ತಾಗ್ಬಿಟ್ಟಿದೆ, ಅಣ್ಣನ ಮಗನ ಮದುವೆ ಅಂತ, ತವ್ರ ಮನೆ ಅಲ್ವಾ, ಹೋಗಬೇಕು ಅಂತ ಅವಳಿಗೆ ಆಸೆ. ಅದಕ್ಕೇನೆ ಗಂಡಂಗೆ ಹೇಳ್ತಿರ್ತಾಳಂತೆ, ನಮ್ಗೆ ಇನ್ವೈಟ್ ಮಾಡಬೇಕು ಅಂತ ಇಲ್ಲ ರೀ, ಏನೋ ಪಾಪ ಅರ್ಜೆಂಟಲ್ಲಿ ಮರ್ತೋಗಿರ್ಬೋದು ಅವರು ಇನ್ವೈಟ್ ಮಾಡುವಂಥದ್ದು, ನಾನು ಹೋಗ್ತೀನಿ, ಅಣ್ಣನ ಮಗನ ಮದುವೆ, ನಮ್ಮ ಮನೆ ಮದುವೆನೇ ಅಲ್ವಾ, ನಮ್ಮ ತವ್ರ ಮನೆ ಮದುವೆ ಅಲ್ವಾ, ನಾನು ಹೋಗ್ತೀನಿ ಅಂತ. ಆಗ ಆ ದಾಸಪ್ಪನ ತಂದೆ ಹೇಳ್ತಾ ಇರ್ತಾರಂತೆ, ಬೇಡ ಕಣೆ, ಹೋಗಬೇಡ, ತುಂಬ ಬಡತನ, ನಮ್ಮನ್ನು ನೋಡಿದ್ರೆ ಅವರು ಕೇರ್ಲೆಸ್ ಮಾಡ್ತಾರೆ, ಅವರು ನಮ್ಮನ್ನು ಇದು ಮಾಡಲ್ಲ, ಮರ್ಯಾದೆ ಕೊಡಲ್ಲ, ಹೋಗಬೇಡ ಅಂತ ಹೇಳಿದ್ರು ಕೂಡ ಇವಳಿಗೆ ಇಟ್ ಈಸ್ ಲೈಕ್ ಭಾಗವತದಲ್ಲಿ ಸ್ವಲ್ಪ ಮುಂದೆ ಸ್ಟೋರಿ ಬರುತ್ತೆ, ಶಿವ ಪಾರ್ವತಿ ಇದರಲ್ಲಿ ಹಾಗೆ ಅವಳು ಗಲಾಟೆ ಮಾಡ್ತಾಳೆ, ನಾನು ದಕ್ಷಿಣ ಮನೇಲಿ ಯಜ್ಞ ನಡೀತಾ ಇದೆ, ಅವಳಿಗೂ ಇನ್ವಿಟೇಷನ್ ಇರಲ್ಲ, ನಾನು ಹೋಗ್ತೀನಿ, ನಮ್ಮಪ್ಪನ ಮನೆಯೇ ಅಲ್ವಾ, ಹೋಗ್ತೀನಿ, ಇನ್ವೈಟ್ ಮಾಡಲೇಬೇಕು ಅಂತಿಲ್ಲ, ಹೋಗ್ಬೋದು ಅಂತ. ಶಿವ ಕೂಡ ವಾರ್ನಿಂಗ್ ಕೊಡ್ತಾನೆ, ಹೋಗಬೇಡ, ಬೇಡ, ನಿನಗಲ್ಲಿ ಮರ್ಯಾದೆ ಸಿಕ್ಕಲ್ಲ, ಹೋಗಬೇಡ ಅಂದರೂ ಅವಳು ಕೇಳಲ್ಲ, ಅವಳು ಹೋಗ್ತಾಳೆ. ಅಲ್ಲೇ ಅವಳು ಆ್ಯಕ್ಚುಲಿ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ಳುವಂಥದ್ದು ಆಯಿತಾ. ಅದೇ ಥರ ಈ ತಾಯಿನೂ ಗಲಾಟೆ ಮಾಡ್ತಾಳೆ, ಯಾರೋ ಕೂಸಮ್ಮ, ಇಲ್ಲ ನಾನು ಹೋಗ್ತೀನಿ, ಅಣ್ಣನ ಮನೆಯೇ ಅಲ್ವಾ, ಇನ್ವೈಟ್ ಮಾಡದೇ ಇದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಅಂತಾಳೆ. ಗಂಡ ಇನ್ನೆಷ್ಟು ಅಂತ ಹೇಳ್ತಾರೆ, ಬೇಡ ಅಂದರೂ ಕೇಳ್ತಿಲ್ಲ, ಓಕೆ ಅಂತ ಬಿಡ್ತಾರೆ. ಆವಾಗ ಗಂಡ ಹೇಳ್ತಾರೆ, ನನ್ನನ್ನು ಕರಿಬೇಡಮ್ಮ ತಾಯಿ, ನಾನಂತೂ ಬರಲ್ಲ, ನೀನು ಹೋಗಬೇಕಾದ್ರೆ ಅಂತ. ಆಮೇಲೆ ಯಾರು ದೊಡ್ಡ ಹುಡುಗ ಕರ್ಕೊಂಡು ಹೋಗೋದು, ಅಮ್ಮನ್ನ ತಮ್ಮನ್ನ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಈ ದಾಸಪ್ಪನ್ನೇ ಹಿಡಿತಾರೆ. ಅದಕ್ಕೆ ದಾಸಪ್ಪ ಅನ್ಕೋತಾನಂತೆ, ಪರವಾಗಿಲ್ಲ, ಅಟ್ಲೀಸ್ಟ್ ಮದುವೆ ಮನೆಗೆ ಹೋದರೆ
ಮೂರೊತ್ತು ಅಮ್ಮಂಗೆ ತಮ್ಮಂಗೆ ಎಲ್ಲ ಊಟ ಸಿಕ್ಕುತ್ತಲ್ಲ ಅಂದ್ಬಿಟ್ಟು ದಾಸಪ್ಪಂಗೂ ಗೊತ್ತಿರುತ್ತಂತೆ ಡೇಂಜರು, ಹಾಗೆ ಆಗತ್ತೆ ಅವಮಾನ ಅಂತ. ಆದರೂ ಏನೋ ಅಮ್ಮ ತಮ್ಮ ಊಟ ಮಾಡ್ಕೋತಾರೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಆಯಿತು ಅಂತ ಹೇಳಿ ಹೋಗ್ತಾರೆ, ಒಟ್ಟಿಗೆ ಆದೋನಿಗೆ ಹೋಗ್ತಾರೆ. ಆದೋನಿಗೆ ಹೋದಾಗ ಪಾಪ ಆ ಮಗು ಹುಟ್ಟಿರೋದೇ ನೋಡಿರಲ್ವಲ್ಲ ಆ ಸೋದರ ಮಾವ, ಮದುವೆ ಆದಾಗ್ಲಿಂದನೇ ಅವ್ರ ರಿಲೇಷನ್ಶಿಪ್ ಕಟ್ಟಾಗ್ಬಿಟ್ಟಿರುತ್ತೆ. ಇವನು ಇವಾಗ 14 ಇಯರ್ ಓಲ್ಡ್ ದಾಸಪ್ಪ. ಅಲ್ಲಿ ಹೋದಾಗ ಯಾರೋ ನೀನು ಅಂತ ಕೇಳ್ತಾರಂತೆ. ಗತ್ತು ಇರುತ್ತಲ್ಲ, ದಿವಾನ್ರಲ್ವ ಅವರು, ಅದಕ್ಕೆ ಯಾರೋ ನೀನು ಅಂತ ಕೇಳಿದಾಗ ನಾನು ದಾಸಪ್ಪ ಅಂತ ಹೇಳ್ತಾರೆ. ಓ ನೀನೇನೋ ಕೂಸಿ ಮಗ ದಾಸ ಅಂತ ಕೇಳ್ತಾರಂತೆ. ಅಂದರೆ ಕೂಸಮ್ಮ ಅಲ್ವಾ, ಕೂಸಮ್ಮನ ಮಗ ಇವನು ಪಾಪ ದಾಸಪ್ಪ. ಅದಕ್ಕೆ ಕೇಳ್ತಾರಂತೆ ನೀನೇನೋ ಕೂಸಿ ಮಗ ದಾಸ ಅಂತ ಕೇಳಿ ಅವನಿಗೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಒಳಗಡೆ ಬಾ ಅಂತ ಕೂಡ ಕರೆಯಲ್ವಂತೆ ತಂಗಿನ. ಆದರೂ ಇವಳಿಗೇನೋ ಖುಷಿ, ಎಲ್ಲ ರಿಲೇಟಿವ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಹಾಗಾಗಿ ಏನೋ ಸಂಭ್ರಮ, ಮನೆಯಲ್ಲಿ ಒಳ್ಳೆ ಸಂಭ್ರಮ ನಡೀತಾ ಇದೆ ಅಂತ ಅಂದ್ಬಿಟ್ಟು ಇವಳು ಖುಷಿಯಾಗಿರ್ತಾಳೆ. ನೆಗ್ಲೆಕ್ಟ್ ಮಾಡಿದ್ರು ಕೂಡ ಅವಳೇನೋ ಪರವಾಗಿಲ್ಲ, ಹಾಗೆ ಹೀಗೆ ನಮ್ಮಮ್ಮನ ಮನೆನೇ ತಾನೆ ಅಂದ್ಕೊಂಡು ಅವಳು ಸ್ವಲ್ಪ ಆರಾಮಿರ್ತಾಳೆ. ಆವಾಗ ಮದುವೆ ದಿನ ಏನಾಗುತ್ತಂತೆ, ವಿಜಯದಾಸರಿಗೆ ಏನು ಪಾಪ ದಾಸಪ್ಪಂಗೆ ಕೆಲಸ, ಕಸ ಗುಡಿಸೋ ಕೆಲಸ, ಎಲೆ ಹಾಕೋ ಕೆಲಸ, ಎಂಜಿಲೆತ್ತೋ ಕೆಲಸ, ಎಲ್ಲ ಕೆಲಸ 1 ವೀಕ್ ಪೂರ್ತಿ ಮಾಡಿಸ್ಕೋತಾರೆ ಅವ್ರ ಹತ್ರ. ಮದುವೆ ದಿನ ಬರುತ್ತಲ್ಲ ಅವಾಗ ಅಮ್ಮ ತಮ್ಮಂದ್ರಿಗೆಲ್ಲ ಎಲೆ ಹಿಡ್ಕೊಡ್ತಾನಂತೆ, ಕುಡಿಸ್ತಾನೆ ಅವ್ರನ್ನೆಲ್ಲ. ಆಮೇಲೆ ಇವನು ಕೂಡ ಒಂದು ಎಲೆಯಲ್ಲಿ ಕುತ್ಕೋತಾನಂತೆ. ಆಗ ಯೂಶ್ವಲ್ ಆಗಿ ಊಟಕ್ಕೆ ಕೂತಿರ್ತಿರಲ್ಲ ಎಲೆಯಲ್ಲಿ, ಅವರಿಗೆ ಗಂಧ ಕೊಡ್ತಾರೆ ಹಚ್ಕೊಳೋದಕ್ಕೆ. ಊರ್ಧ್ವ ಪುಂಡ್ರಗಳೆಲ್ಲ ಹಚ್ಕೋಬೇಕಲ್ಲ, ದ್ವಾದಶ ನಾಮಗಳು, ಆ ಗಂಧ ಕೊಡ್ತಾರೆ. ಆ ಗಂಧ ತೇಯೋನ್ ನಾಪತ್ತೆ ಆಗ್ಬಿಟ್ಟಿದ್ದಾನೆ, ಅವನು ಬಂದಿಲ್ಲ ಅವತ್ತು ಮದುವೆ ಮನೆಯಲ್ಲಿ. ಇವರು ಹುಡುಕಾಡ್ತಾ ಇರ್ತಾರೆ, ಯಾಕಂದರೆ ಎಲ್ಲಾರನ್ನೂ ಎಲೆ ಮುಂದೆ ಕೂಡಿಸ್ಬಿಟ್ಟಿದ್ದಾರೆ, ಗಂಧ ಬೇಕು ತೆಯ್ಯೋದಕ್ಕೆ, ಗಂಧ ತೆಯ್ಯೋನಿಲ್ಲ ಅವತ್ತು, ಚಕ್ಕರ್ ಹೊಡೆದ್ಬಿಟ್ಟಿದ್ದಾನೆ ಅಂತ ನೋಡಿದ್ರೆ ಇಲ್ಲಿ ಕೂತ್ಬಿಟ್ಟಿದ್ದಾನೆ ದಾಸಪ್ಪ. ಏನು ನೀನು ಮೊದಲನೇ ಪಂಕ್ತಿಯಲ್ಲೇ ಎಲೆ ಬೇಕಾ ನಿನಗೆ, ಊಟಕ್ಕೆ ಕುತ್ಕೋಬೇಕಾ ನೀನು, ಎದೋಳೋ ನೀನು, ಗಂಧ ತೆಯ್ಯಿ ಅಂತ ಹೇಳಿ ಕಳಿಸ್ತಾರಂತೆ. ಅವನು ಬೆಳಿಗ್ಗೆಯಿಂದ ಬಾವಿಯಿಂದ ನೀರು ಸೇದೋದು ಎಲ್ಲ ಕೆಲಸ ಮಾಡಿ 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 ಸುಸ್ತಾಗಿರುತ್ತೆ. ಆದರೆ ಅವನು ಎದುರುತ್ತರ ಕೊಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬಡತನ ಇದ್ದಾಗ ಏನಾಗಿರುತ್ತೆ ಅಂದರೆ ಭಯ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ತುಂಬ ನಾವು ಇದಲ್ವಾ, ಬಡವರಾಗಿರ್ತಾರಲ್ಲ ಅವರು ಯಾರಿಗೂ ಕೂಡ ಜೋರಾಗಿ ಮಾತಾಡಲ್ಲ. ಅವನು ಆಯಿತು ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾನಂತೆ. ಸದ್ಯ ಅಟ್ಲೀಸ್ಟ್ ಅಮ್ಮ ಮತ್ತು ತಮ್ಮಂದ್ರು ಕೂತಿದಾರಲ್ಲ ಊಟಕ್ಕೆ ಅಂದ್ಕೊಂಡು ಅವನೇನು ಮಾಡ್ತಾನೆ, ಎದ್ದು ಅಲ್ಲಿ ತುಳಸಿ ಕಟ್ಟೆ ಹತ್ರ ಹೊರಗಡೆ ಗಂಧ ತೇಯ್ತಾ ಇರ್ತಾನಂತೆ. ಕೊನೆಗೆ ಅವನಿಗೆ ಹೇಗಾಗುತ್ತೆ ಅಂದರೆ ಸುಸ್ತಾಗಿರುತ್ತೆ, ಬೆಳಿಗ್ಗೆ ತಿಂಡಿ ತಿಂದಿರಲ್ಲ. ಅವನು ಯಾವ ಥರ ಆಗಿರುತ್ತೆ ಅಂದರೆ ಗಂಧ ತೇಯ್ತಾ ನಿದ್ದೆ ಅಲ್ವಂತೆ ಬಂದಿದ್ದು, ಮೂರ್ಛೆನೇ ಹೋಗ್ಬಿಡ್ತಾನಂತೆ ಅವನು. ತುಳಸಿ ಕಟ್ಟೆಗೆ ಹಾಗೇ ಹೊರ್ಕೊಂಡು ಮೂರ್ಛೆ ಹೋಗ್ಬಿಡ್ತಾನ ಅವನು. ಆಮೇಲೆ ಮನೆ ಒಳಗಡೆ ಎಲ್ಲರಿಗೂ ಊಟ ಆಯಿತು, ಇವನು ಗೊತ್ತಿಲ್ಲ, ಇವನು ಮೂರ್ಛೆ ಹೋಗ್ಬಿಟ್ಟಿದ್ದಾನಲ್ಲ. ಮನೇಲಿ ಎಲ್ಲಾರ್ದು ಊಟ ಆಗಿರುತ್ತೆ, ಎಲ್ಲರೂ ಕುತ್ಕೊಳಕ್ ಜಾಗ ಬೇಕಲ್ಲ, ಮನೆ ಒಳಗಡೆ ಅಷ್ಟೊಂದು ಜಾಗ ಸಾಕಾಗಲ್ವಲ್ಲ, ಹೊರಗಡೆ ಚಾಪೆಗಳೆಲ್ಲ ತಗೊಬರ್ತಾರೆ. ಅಲ್ಲಿ ಮಾವ ನೋಡ್ತಾರೆ, ಇವನೇನು ಆರಾಮಾಗಿ, ಏನೋ ಇಲ್ಲಿ ನಿದ್ದೆ ಹೊಡಿತಾ ಇದ್ಯಾ ನೀನು, ಎದೊಳೋದೇನು ಇಲ್ಲಿಂದ ಅಂತ ಹೇಳಿಬಿಟ್ಟು ಅವನಿಗೆ ಹೊಡೆದ್ಬಿಟ್ಟು ಹೇಳಿಸ್ತಾರಂತೆ. ಅವನು ಪಾಪ ಊಟನೇ ಇಲ್ಲ. ಅಮ್ಮ ನೋಡ್ತಾಳೆ, ಅವಳಿಗೆ ಅನ್ಸುತ್ತೆ ಸಾಕಾಗೋಗುತ್ತಂತೆ ಅಮ್ಮಗೆ, ಇನ್ನು ಬೇಡ, ಇನ್ನು ಟಾರ್ಚರ್ ನಾವು ತಗೊಳೋದು ಬೇಡ, ನನ್ನ ಗಂಡ ಹೇಳಿದ್ದು ಕರೆಕ್ಟು, ಹೋಗಬೇಡ, ಮರ್ಯಾದೆ ಸಿಕ್ಕಲ್ಲ ಅಂತ ಹೇಳಿದ್ರು, ನಾನು ಅವ್ರ ಮಾತಿಗೆ ಅಗೇನ್ಸ್ಟಾಗಿ ಹೋದೆ, ನಾನು ಇದನ್ನೆಲ್ಲ ಅನುಭವಿಸ್ಬೇಕಾಯ್ತು. ಪಾಪ ನಾನು ಬಿಡು, ಮಗು ಪಾಪ ದಾಸಪ್ಪ ಎಷ್ಟೊಂದೆಲ್ಲ ನೋವು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅಲ್ಲಿಂದ ಹೊರಟುಬಿಟ್ಟು ಅವ್ರ ಮನೆಗೆ ಬಂದುಬಿಡ್ತಾರೆ. ಅವರು ಅವ್ರ ಮನೆಗೆ ವಾಪಸ್ ಬಂದ ಮೇಲೆ ಆಗ ಈ ದಾಸಪ್ಪ ಮಾರನೇ ದಿನ ಕೂಡ ಭಿಕ್ಷೆಗೆ ಹೋಗ್ತಾನೆ. ಅವನಿಗೆ ಅನಿಸುತ್ತಂತೆ ಎಷ್ಟು ದಿನ ಇದೇ ಥರ ಮಾಡ್ತಾ ಇರೋಣ, ದಿನ ಹೋಗೋದು ಭಿಕ್ಷೆಗೆ, ಎಲ್ಲ ಚೀಲ ಎಲ್ಲ ಹರಿಸ್ಕೊಂಡು ಬರೋದು, ಅಕ್ಕಿ ಕೊಡಲ್ಲ, ಊಟ ಕೊಡಲ್ಲ, ಅವಮಾನ ಮಾಡ್ತಾರೆ, ಇದೆಲ್ಲ ತೊಂದರೆ. ನಾನು ಇದ್ರೇ ಮನೇಲಿ ಪ್ರಾಬ್ಲಮ್ ಅಲ್ವಾ, ಮನೆ ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಅವನೇನು ಯೋಚನೆ ಮಾಡ್ತಾನೆ, ಅಟ್ಲೀಸ್ಟ್ ನಾನು 1% ಏನಾದರೂ ನಮ್ಮ ಮನೇಲಿ ನಾನು ಕಡಿಮೆ ಆಗಿಬಿಟ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಅನ್ನ ಉಳಿಯುತ್ತಲ್ವಾ, ನಂದು ತುತ್ತು ಉಳಿದುಬಿಡುತ್ತಲ್ಲ ಅವ್ರಿಗೆ. ಹಾಗಾಗಿ ಏನು ಮಾಡೋಣ, ಕಾಶಿಗೆ ಹೋಗ್ಬಿಡೋಣ. ತುಂಬ ಸರಿ ಕೇಳಿದ್ದೀನಿ ನಾನು, ಕಾಶಿಗೆ ಹೋಗಿ ಯಾರಾದರೂ ಪ್ರಾಣ ಬಿಟ್ಟರು ಅಂದರೆ ಅವ್ರಿಗೆ ಮುಕ್ತಿ ಸಿಕ್ಕುತ್ತಂತೆ. ನಾನು ಹೋಗಿ ಕಾಶಿಲಿ ಗಂಗೆ ನದಿಲಿ ಹರ್ಕೊಂಡ್ಬಿಡ್ತೀನಿ. ಆ ಚೀಕಲ ಪರವಿ ಇರೋದಲ್ಲಿ, ಕಾಶಿ ಇರೋದಲ್ಲಿ. ಆ ಪುಟಾಣಿ ಹುಡುಗನ ಆಲೋಚನೆ, 14 ವರ್ಷದ ಹುಡುಗ, ಅವನು ಆ ರೀತಿ ಆಲೋಚನೆ ಮಾಡ್ತಾನಂತೆ, ಕಾಶಿಗೆ ಹೋಗ್ಬಿಟ್ಟು ಪ್ರಾಣ ಬಿಟ್ಟು ಬಿಡೋಣ, ಸೋದಕ್ಕೆ ಮುಕ್ತಿ ಸಿಕ್ಬಿಡುತ್ತೆ ನನಗೆ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರಂತೆ, ದಿನಾ ಬೆಳಿಗ್ಗೆ ಅವ್ರ ಪ್ರಾಕ್ಟೀಸ್ ಅದು, ಜೋಳಿಗೆ ತೊಗೊಳೋದು, ಆಮೇಲೆ ದೇವ್ರ ಪೆಟ್ಟಿಗೆ, ಮಡಿ ಪಂಚೆ ಅದೆಲ್ಲ ತಗೊಂಡು ನದಿ ಹತ್ರ ಹೋಗೋದು. ಅಲ್ಲೇ ತುಂಗಭದ್ರಾ ನದಿ ತುಂಬ ಚೆನ್ನಾಗಿದೆ, ಅಶ್ವತ್ಥ ನರಸಿಂಹನ ಹತ್ರನೇ, ಅಲ್ಲೇ ಆ ತೀರದಲ್ಲೇ ಇದೆ ಅದು. ಸೊ ಆ ನದಿ ಹತ್ರ ಹೋಗ್ಬಿಟ್ಟು ಏನು ಮಾಡೋದು, ಅಲ್ಲೆಲ್ಲ ಜಪಗಳೆಲ್ಲ ಮಾಡ್ತಾಯಿದ್ರು, ಸಂಧ್ಯಾ ವಂದನೆ ಎಲ್ಲ. ಆದರೆ ಅವತ್ತು ಏನು ಮಾಡಿದ್ರಂತೆ, ಅಮ್ಮ ಅಪ್ಪ ಅಜ್ಜಿ ಎಲ್ಲ ಏನು ತಿಳ್ಕೊಂಡಿದ್ರು, ಇವನು ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಬಿಟ್ಟಿದ್ದಾನೆ ಮನೆ ಅಂತ ಅಂದ್ಕೊಂಡಿದ್ರು. ಇವ್ರು ವಾಪಸ್ ಬರಲೇ ಇಲ್ಲ. ಇವ್ರೇನು ಮಾಡಿದ್ರು, ಹೋಗ್ಬಿಟ್ರು, ಕಾಶಿ ದಾರಿ ನೋಡ್ಕೊಂಡು ಹೋಗ್ಬಿಟ್ರು.
ರಾತ್ರಿ ತನಕ ಕಾಯ್ತಾರೆ ಕಾಯ್ತಾರೆ ಕಾಯ್ತಾರೆ, ಮಗ ಇಲ್ಲ. ಈ ಮನುಷ್ಯ ಏನು ಮಾಡ್ತಾನೆ ದಾಸಪ್ಪ, ಕಾಶಿ ದಾರಿ ಗೊತ್ತಾಗಬೇಕಲ್ಲ, ಕೇಳ್ಕೊಂಡು ಕೇಳ್ಕೊಂಡು ಹೋಗೋದು ಅಷ್ಟೇ ಅಲ್ವಾ. ಅದೇ ಥರ ಅವ್ರೇನು ಮಾಡ್ತಾರಂತೆ, ಹಾಗೆ ಮುಂದಕ್ಕೆ ಹೋಗಿ ಹೋಗಿ ಒಂದು ಜಾಗ ಅಲ್ಲಿಗೆ ಬರ್ತಾರೆ. ಚಾಗಿ ಕೇಶವರಾಯರು ಅಂತ ಅವ್ರ ಹೆಸರು. ಸೊ ಆ ಚಾಗಿ ಕೇಶವರಾಯರ ಮನೆಗೆ ಬರ್ತಾರಂತೆ, ಮನೆ ಹತ್ರ. ಅಂದರೆ ಮನೆಗಿನ್ನ ಬಂದಿರಲ್ಲ ಅವರು, ಇನ್ನು ಮಧ್ಯಾಹ್ನ ಆಗಿರುತ್ತೆ, ಬೆಳಿಗ್ಗೆ ತಿಂಡಿ ಇಲ್ವಲ್ಲ ಅವ್ರಿಗೆ. ಸೊ ಅವಾಗ ಏನು ಮಾಡ್ತಾರಂತೆ, ಅಲ್ಲಿ ಎಲ್ಲ ಸಂಧ್ಯಾ ವಂದನೆ ಎಲ್ಲ ಮಾಡಿಬಿಟ್ಟು ಕೇಳ್ತಾರಂತೆ ಯಾರೋ ಒಬ್ರನ್ನ, ದಾರಿಲಿರೋರ್ನ, ಇಲ್ಲೆಲ್ಲಾದರೂ ಹತ್ತಿರದಲ್ಲಿ ಬ್ರಾಹ್ಮಣರ ಮನೆ ಇದೆಯಾ, ಊಟಕ್ಕೇನಾದರೂ ಸಿಗ್ಬೋದಾ ನನಗೆ ಅಂತ ಮನೆ ಹೇಳ್ತೀರಾ ನೀವು ಅಂತ ಕೇಳ್ತಾರಂತೆ. ನೋಡಿ, ಅವನು ಬಡವ ಆಗಿರ್ಬೋದು, ಆದರೆ ಧರ್ಮ ಬಿಟ್ಟಿಲ್ಲ. ಪ್ರಸಾದ ಎಲ್ಲಾದರೂ ಸಿಕ್ಕತ್ತಾ ಅಂತ ಕೇಳ್ತಾರೆ ಹೊರತು ಸಿಕ್ಕಿದ್ದಕ್ಕೆಲ್ಲ ಬಾಯಿ ಹಾಕಿಲ್ಲ. ದಿಸ್ ಇಸ್ ವಾಟ್ ದ ಎಸೆನ್ಸ್ ವಿ ನೀಡ್ ಟು ಗೆಟ್ ಫ್ರಮ್ ದಿಸ್ ಸ್ಟೋರಿ. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಎಷ್ಟೇ ಹೊಟ್ಟೆ ಹಸ್ದಿರ್ಬೋದು, ಆದರೆ ಧರ್ಮ ಬಿಡ್ತಾ ಇಲ್ಲ ಅವರು. ಅವ್ರೇನು ಮಾಡಿದ್ರು, ಕೇಳ್ತಾರಂತೆ, ಇಲ್ಲೆಲ್ಲಾದರೂ ಬ್ರಾಹ್ಮಣರ ಮನೆ ಇದೆಯಾ, ನನಗೆ ಮಧ್ಯಾಹ್ನ 2 ತುತ್ತು ಊಟ ಸಿಗಬಹುದಾ ಅಂತ ಕೇಳ್ತಾರೆ. ಆಗ ಆ ಊರವ್ರು ಹೇಳ್ತಾರಂತೆ, ಇಲ್ಲೇ ಚಾಗಿ ಕೇಶವರಾಯರು ಅಂತ ಇದ್ದಾರೆ, ತುಂಬ ಒಳ್ಳೆ ಮನುಷ್ಯ, ದುಡ್ಡಿರೋರು ಮಾತ್ರ ಅಲ್ಲ, ಒಳ್ಳೆ ಬುದ್ಧಿ ಕೂಡ ಇದೆ ಅವ್ರಿಗೆ, ಒಳ್ಳೆ ಮನಸ್ಸಿದೆ ಅವರಿಗೆ, ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ನಿಮಗೆ ಊಟ ಹಾಕ್ಬೋದು ಅಂತ ಹೇಳ್ತಾರಂತೆ. ಆಗ ಅವ್ರೇನು ಮಾಡ್ತಾರಂತೆ, ಅಲ್ಲಿಗೆ ಹೋಗ್ತಾರೆ. ಆ ಮನೇಲಿ ಒಂದು ಪ್ರಾಕ್ಟೀಸ್ ಇತ್ತಂತೆ. ಆ ಚಾಗಿ ಕೇಶವರಾಯರ ತಾಯಿ ಇದ್ಲಲ್ಲ, ಅವಳು ಧನುರ್ಮಾಸ ಎಲ್ಲ ನಡೀತಾ ಇರುತ್ತೆ ಅವಾಗ. ಆ ಟೈಮಲ್ಲಿ ವಿಜಯದಾಸರು ಹೋಗಿದ್ದ ಕಾಲದಲ್ಲಿ, ದಾಸಪ್ಪ ಹೋಗಿದ್ದ ಕಾಲದಲ್ಲಿ ಹುಗ್ಗಿ ಮಾಡ್ತಾರೆ ಧನುರ್ಮಾಸಕ್ಕೆ. ಪೊಂಗಲ್ ನೀವು ಕೇಳಿರಬಹುದು, ಹುಗ್ಗಿ ಮಾಡ್ತಾರೆ. ಅದನ್ನ ದೇವರಿಗೆಲ್ಲ ನೈವೇದ್ಯ ಇಟ್ಟಾಯ್ತು. ಆ ಅಮ್ಮಂದು ಒಂದು ಪ್ರಾಕ್ಟೀಸ್ ಏನು ಅಂದರೆ, ಎಷ್ಟು ಒಳ್ಳೆ ಪ್ರಾಕ್ಟೀಸ್ಗಳು, ಇದನ್ನೆಲ್ಲ ನಾವು ಕೇಳೋದು ಇಲ್ಲ ಈ ಕಾಲದಲ್ಲಿ. ಅಟ್ಲೀಸ್ಟ್ ಇವಾಗ ಕೇಳ್ಬಿಟ್ಟು ಕತೆಲೇ ಕೇಳೋಣ. ಇವಾಗಂತೂ ನೋಡೋಕ್ಕಂತೂ ಸಾಧ್ಯನೇ ಇಲ್ಲ ನಮಗೆ. ಯಾರಾದರೂ ಒಬ್ಬ ಬ್ರಾಹ್ಮಣನ್ಗೆ ಊಟ ಹಾಕೋ ತನಕ ಆ ಮನೆಯವ್ರು ಊಟ ಮಾಡ್ತಿರ್ಲಿಲ್ವಂತೆ. ಆ ರೀತಿ ಅವಳು ಕಾಯ್ತಾ ಇರ್ತಾಳಂತೆ, ಅಯ್ಯೋ ಯಾರೂ ಬ್ರಾಹ್ಮಣ ಇವತ್ತು ಬಂದಿಲ್ವೇ ಮನೆ ಹತ್ರ, ಯಾರೂ ಬಂದಿಲ್ವೇ ಊಟ ಹಾಕೋದಿಕ್ಕೆ ಅಂತ. ಅದಕ್ಕೆ ಕರೆಕ್ಟಾಗಿ ಈ ಹುಡುಗ ಎಂಟ್ರಾಗ್ತಾನೆ. ಅಮ್ಮ ಊಟ ಸಿಗ್ಬೋದಾ ನನಗೆ ಇವತ್ತು ಅಂತ ಕೇಳ್ತಾರಂತೆ. ಅಮ್ಮಂಗೇನು ಫುಲ್ ಖುಷು, ಕರ್ಕೊಂಡು ಹೋಗ್ತಾರೆ ಮನೆ ಒಳಗಡೆ, ಕರ್ಕೊಂಡು ಹೋಗಿ ಅವನಿಗೆ ಎಲೆ ಎಲ್ಲ ಹಾಕಿ ಆಮೇಲೆ ಹೇಳ್ತಾರಂತೆ, ತೀರ್ಥ ಕೊಡಬೇಕಲ್ಲ, ಊಟಕ್ಕಿಂತ ಮುಂಚೆ ತೀರ್ಥ ತಗೋಬೇಕಲ್ವಾ, ಮಗ ಇನ್ನೇನು ಬಂದ್ಬಿಡ್ತಾರೆ, ಇರಪ್ಪ ನೀನು ಅಂತ ಹೇಳ್ತಾರಂತೆ. ಅಷ್ಟೊತ್ತಿಗೆ ಚಾಗಿ ಕೇಶವರಾಯರು ಬರ್ತಾರೆ. ಆ ಹುಡುಗನ್ ನೋಡಿನೇ ಅಮ್ಮನಿಗೆ ಒಂದು ಲೆಕ್ಕ ಸಿಕ್ಕತ್ತಂತೆ. ಅದಕ್ಕೆ ಮಗನ್ ಹೇಳ್ತಾರಂತೆ, ಇರಪ್ಪ ನೀನು ಸ್ವಲ್ಪ ಹೊತ್ತು ಇದು ಮಾಡು, ಈ ಗೆಸ್ಟ್ ಇದಾರಲ್ಲ ಈಗ ಬಂದವರು, ಅವ್ರು ಊಟ ಮಾಡ್ಕೊಂಡ್ಬಿಡ್ಲಿ ಆ ಹುಡುಗ, ಆಮೇಲೆ ನೀನು ಊಟ ಮಾಡುವಂತೆ ಅಂತ ಹೇಳ್ತಾರಂತೆ. ಅವನ ಆಯ್ತು ಅಂತಾನೆ. ಆಮೇಲೆ ದಾಸಪ್ಪಂಗೆ ತೀರ್ಥ ಕೊಡ್ತಾರೆ. ದಾಸಪ್ಪ ತೀರ್ಥ ತಗೊಂಡು ಊಟ ಮಾಡಕ್ ಶುರು ಮಾಡ್ತಾರಂತೆ. ಏನು ಊಟದ ವೈಭವ! ಒಂದೊಂದು ತುತ್ತುಗೂ ಆ ತಾಯಿ ಪಕ್ಕದಲ್ಲಿ ಕುತ್ಕೊಂಡು ತುಪ್ಪ ಬಡಿಸ್ತಾ ಇರ್ತಾಳಂತೆ. ವಿಜಯದಾಸರಿಗೆ ಚಿವುಟ್ಕೊಂಡು ನೋಡ್ತಾರಂತೆ ಕೈನ. ನಿಜಾನ ಸುಳ್ಳ ಇದು? ಊಟನೇ ನೋಡಿಲ್ಲ, ಆ್ಯಕ್ಚುಲಿ ಫುಲ್ ಊಟ ಅನ್ನೋದು ಜನ್ಮದಲ್ಲಿ ನೋಡಿಲ್ಲ. ಅಂಥದ್ರಲ್ಲಿ ಎಲೆ ಹಾಕಿ ಊಟ ಕೊಡ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲ, ತುಪ್ಪ ಬಡಿಸ್ತಾ ಇದ್ದಾರಲ್ಲ, ಇದಕ್ಕೆ ಏನು ಅನ್ಲಿ ಅನ್ನೋದು ಗೊತ್ತಾಗಲ್ವಂತೆ. ಹೊಟ್ಟೆ ಹಸಿತಾ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಊಟಗಳು ಮಾಡಿಬಿಡ್ತಾರೆ. ಮಾಡಿದ್ಮೇಲೆ ತಾಯಿ ದಕ್ಷಿಣೆ ಕೂಡ ಕೊಡಕ್ಕೆ ಬರ್ತಾಳಂತೆ. ಅದಕ್ಕೆ ವಿಜಯದಾಸರು ಹೇಳ್ತಾರಂತೆ, ಅಮ್ಮ ಊಟ ಸಿಕ್ಕಿದ್ದೇ ನನ್ನ ಪುಣ್ಯ, ಅದರಲ್ಲಿ ದಕ್ಷಿಣೆ ಎಲ್ಲ ಯಾಕೆ ಬೇಕು, ಬೇಡ. ದಕ್ಷಿಣೆ ಇನ್ ದ ಸೆನ್ಸ್ ಊಟಕ್ಕೆ ಕೂತವ್ರಿಗೆ ದುಡ್ಡು ಕೊಡ್ತಾರೆ ಕಣೋ, ಇವತ್ತಿಗೂ ಕೊಡ್ತಾರೆ. ನಮ್ಮ ಕಡೆ ಎಲ್ಲ ಕೊಡ್ತಾರೆ. ಊಟಕ್ಕೆ ಕೂತವ್ರಿಗೆ ಸುಮ್ಮನೆ ಹಾಗೆ ಅಲ್ಲ, ಅತಿಥಿಗಳು ಬಂದರು ಅಂದರೆ ಪಾಪ ಅವ್ರು ದಾರಿ ಖರ್ಚು ಹಾಕೊಂಡು ಬಂದಿರ್ತಾರಲ್ಲ, ಅದಕ್ಕೆ ದಕ್ಷಿಣೆ ಅಂತ ನಾವು ಕೊಡ್ತೀವಿ. ಆ ಥರ ದಕ್ಷಿಣೆ ಕೊಡಕ್ಕೆ ಬಂದ್ಲಂತೆ ಆ ತಾಯಿ. ಅಮ್ಮ ಬೇಡಮ್ಮ, ಊಟ ಸಿಕ್ಕಿದ್ದೇ ಹೆಚ್ಚು ನನಗೆ. ಯಾಕೋ ನೀನು ಬ್ರಾಹ್ಮಣ ಅಲ್ವೇನೋ, ನೀನು ಹಂಗಾರೆ ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಎಲ್ಲ ಹೇಳೋದಿಲ್ವಾ ನೀನು ಹಾಗಾದ್ರೆ ಏಕಾದಶಿ ಮಾಡಲ್ವಾ ನೀನು, ಸಂಧ್ಯಾ ವಂದನೆ ಮಾಡ್ತೀಯ ಅಲ್ವಾ ನೀನು ಅಂತ ಕೇಳ್ತಾರಂತೆ. ಆಗ ಆ ಹುಡುಗ ಹೇಳ್ತಾರಂತೆ, ಅಮ್ಮ ಏಕಾದಶಿ ದಿನ ಏಕಾದಶಿ ನಮ್ಮದು ಜಾಸ್ತಿನೇ ಮಾಡ್ತೀನಿ ನಾನು ಏಕಾದಶಿನ ಅಂತ ಹೇಳ್ತಾರಂತೆ. ಅಂದರೆ ಉಪವಾಸನೇ ಅಲ್ವಾ, ಪ್ರತಿದಿನ ಆಲ್ಮೋಸ್ಟ್ ಪಾಪ ಅವ್ರು ಉಪವಾಸ ಇದ್ದಂಗೆ ಇರ್ತಾರೆ. ಆಮೇಲೆ ಆ ದಕ್ಷಿಣೆನ ತಗೋತಾರಂತೆ. ತುಂಬ ಖುಷಿ ಆಗತ್ತಂತೆ. ಆಗ ದಾಸಪ್ಪ ಭಗವಂತನ ಹತ್ರ ಒಂದು ಬೇಡ್ಕೋತಾನಂತೆ. ವಿ ಆಲ್ ಶುಡ್ ಲರ್ನ್ ದಿಸ್ ಲೆಸನ್. ಕೇಳ್ಕೊತಾರಂತೆ ಭಗವಂತನ ಹತ್ರ, ಭಗವಂತ ಅಟ್ಲೀಸ್ಟ್ ಮುಂದೆ ಒಂದಿನ ನನಗೆ ದುಡ್ಡು ಕೊಡು. ಏನಕ್ಕೆ ದುಡ್ಡು ಕೊಡು? ನಾವು ವಿ ವಿಲ್ ಥಿಂಕ್ ಅಲ್ವಾ, ಮಜಾ ಮಾಡೋದಕ್ಕೆ, ಒಂದು ಮನೆ ತಗೊಳೋದಕ್ಕೆ, ಕಾರ್ ತಗೊಳೋದಕ್ಕೆ, ವಿ ವಿಲ್ ಆಲ್ವೇಸ್ ಥಿಂಕ್ ಲೈಕ್ ದಟ್. ಬಟ್ ವಿಜಯದಾಸರು ಭಗವಂತನ ಕೇಳ್ಕೊತಾರಂತೆ, ಒಂದಿನ ನನಗೊಂದು ಸ್ವಲ್ಪ ದುಡ್ಡು ಸಂಪತ್ತು ಕೊಡಪ್ಪ. ಯಾಕೆ ಅಂದರೆ ಇವತ್ತಿ ತಾಯಿ ಇಲ್ಲಿ ಕೂತ್ಕೊಂಡು ಊಟ ಹಾಕಿ ನಮಗೆ ದಕ್ಷಿಣೆ ಕೊಟ್ಟಿದ್ದಾಳಲ್ವಾ, ಒಂದು ದಿನ ಅವಳು ಋಣ ತೀರಿಸ್ಬೇಕು ನಾನು, ಅದಕ್ಕೆ ನನಗೆ ದುಡ್ಡು ಕೊಡು. ಈಗ ಋಣ ತೀರ್ಸೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಹತ್ರ ಏನೂ ಇಲ್ಲ, ಪಾಪರ್ ನಾನು. ಅದನ್ನು ಕೊಡು ಅಂತ ಕೇಳ್ಕೊತಾರಂತೆ ಭಗವಂತನ ಹತ್ರ. ಹಂಗೆ ಕೇಳ್ಕೊಂಡು ಅವ್ರು ಏನು ಮಾಡ್ತಾರಂತೆ, ಹಿ ವಿಲ್ ಮೂವ್ ಟುವರ್ಡ್ಸ್ ಕಾಶಿ. ಒಂದಷ್ಟು ತಿಂಗಳುಗಳೇ ಬೇಕಪ್ಪ ಕಾಶಿಗೆ ಹೋಗೋದಕ್ಕೆ. ಪಾಪ ಎಷ್ಟು ತಿಂಗಳು ತಗೊಂಡ್ರೋ ಏನೋ ಗೊತ್ತಿಲ್ಲ.
ಕಾಶಿಗೆ ಹೋದ್ರಂತೆ ಅವರು. ಕಾಶಿಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಕೂತಿರ್ತಾರೆ. ನೆಕ್ಸ್ಟ್ ಪ್ಲಾನು ಹೆಂಗೆ ಬಿದ್ದು ಪ್ರಾಣ ಕಳ್ಕೊಳೋಣ ಅಂತ. ಆಗ ಅಲ್ಲಿ ಬಾಬಾಜಿಗಳ ಗುಂಪು ಅಂತ ಕಾಣಿಸುತ್ತಂತೆ. ಆ ಬಾಬಾಜಿಗಳು ಇವನೊಬ್ಬನೇ ಕೂತಿದ್ದಾನಲ್ಲ, ಬರ್ತೀಯನೋ ನಮ್ಮ ಜೊತೆಗೆ ಅಂತ ಕರೀತಾರಂತೆ. ನೀವು ನನಗೆ ಅನ್ನ ಕೊಡೋದಾದರೆ ನಾನು ಬರ್ತೀನಿ ಅಂತ ಹೇಳ್ತಾರಂತೆ. ಯಾಕಂದರೆ ಪಾಪ ಇವ್ರು ಊಟನೇ ಅಲ್ವಾ ಬೇಕಾಗಿರೋದು. ಅದಕ್ಕೆ ಬಾಬಾಜಿಗಳು ಆಯಿತು ಬಾರೋ ಕೊಡ್ತೀನಿ ಅಂತ ಹೇಳ್ತಾರಂತೆ. ಅವ್ರದ್ದು ಏನಂದರೆ ಆ ವೈಷ್ಣವರು ಊರಿಂದೂರಿಗೆ ಟೀಮ್ ಇಟ್ಕೊಂಡಿರ್ತಾರೆ. ಆ ಟೀಮ್ ತಿರುಗೋದು, ಎಲ್ಲ ಕಡೆ ಭಜನೆಗಳು ಮಾಡೋದು, ಅಲ್ಲಿ ಭಿಕ್ಷೆ ಎಲ್ಲ ಬೇಡೋದು, ಆ ಊಟನ ರೆಡಿ ಮಾಡಿಬಿಟ್ಟು ಅಕ್ಕಿ ಬೇಳೆ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ತಗೊಂಡು ರೆಡಿ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ತಿನ್ನೋದು. ಆಯಿತು, ಎಲ್ಲ ಕಡೆ ತಿರುಗಿ ಒಂದಿನ ಈ ಥರ ತಿರುಗಿ ಎಲ್ಲಿಗೆ ಬರ್ತಾರಂತೆ ಗೊತ್ತಾ? ಅವರು ಚೀಕಲಪರ್ವಿಗೆ ಬರ್ತಾರಂತೆ. ಅಂದರೆ ವಿಜಯ್ ದಾಸಪ್ಪ ಹುಟ್ಟಿದ ಜಾಗ ಇದೆಯಲ್ಲ ಅವ್ರ ಮನೆ, ಆ ಊರಿಗೆ ಬರ್ತಾರಂತೆ ಅವರು. ಆಮೇಲೆ ಆ ದಾಸಪ್ಪಂಗೆ ಹೇಳ್ತಾರಂತೆ, ನೋಡೋ ನೀನು ಹೋಗ್ಬಿಟ್ಟು ಇವತ್ತು ಈ ಊರಲ್ಲಿ ಭಿಕ್ಷೆ ಬೇಡ್ಕೊಂಡು ಬರಬೇಕು ಅಂತ. ಅದಕ್ಕೆ ದಾಸಪ್ಪ ಹೇಳ್ತಾನಂತೆ, ಭಿಕ್ಷೆ ಬೇಡ್ಕೊಂಡು ಬಂದರೆ ಅವನ ಮನೆಗೂ ಹೋಗ್ಬೇಕಲ್ಲ, ಅವನ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನಲ್ಲ. ಅದಕ್ಕೆ ದಾಸಪ್ಪ ಹೇಳ್ತಾರಂತೆ, ಬೇಡಪ್ಪ, ಇದೊಂದು ದಿನ ಬಿಟ್ಬಿಡಿ ನನ್ನ, ಈ ಊರೊಂದು ಬಿಟ್ಬಿಡಿ, ಈ ಊರಲ್ಲಿ ನೀವು ಯಾರಾದರೂ ಭಿಕ್ಷೆ ಬೇಡಿ, ಬೇರೆ ಎಲ್ಲ ಕಡೆ ನಾನೇ ಬೇಡ್ತೀನಿ ಬೇಕಾದ್ರೆ, ಇದೊಂದು ಊರಿಗೆ ಮಾತ್ರ ನನ್ನನ್ನು ಕಳಿಸ್ಬೇಡಿ ಅಂತಾರಂತೆ. ಆ ಬಾಬಾಜಿಗಳು ಹೇಳ್ತಾರಂತೆ, ನೀನು ಯಾವ ಊರಲ್ಲಿ ಭಿಕ್ಷೆ ಬೇಡದೆ ಇದ್ರು ಪರವಾಗಿಲ್ಲ, ಈ ಊರಲ್ಲಿ ನೀನೇ ಭಿಕ್ಷೆ ಬೇಡಬೇಕು ಅಂತಾರಂತೆ. ಅವನು ಪಾಪ ಆಯಿತು ಅಂತ ಹೇಳಿಬಿಟ್ಟು ಅವ್ರ ಮನೆ ಮುಂದೆನೇ ಹೋಗ್ಬಿಟ್ಟು ಭವತಿ ಭಿಕ್ಷಾ ದೇಹಿ ಅಂತಾನಂತೆ. ಅವನು ವಾಯ್ಸ್ ಕೇಳಿನೇ ಅವ್ರ ಅಜ್ಜಿಗೆ ಗುರ್ತು ಸಿಕ್ಬಿಡತ್ತಂತೆ. ನೀನೇನು ದಾಸಪ್ಪ ಎಲ್ಲೋ ಹೋಗಿದ್ದೆ ಇಷ್ಟು ದಿನ, ಬಾರೋ ನೀನು ಅಂತ ಹೇಳಿಬಿಟ್ಟು ಮನೆ ಕರ್ಕೊಂಡು ಬರ್ತಾರಂತೆ. ದಾಸಪ್ಪ ಹೇಳ್ತಾನಂತೆ, ಇರು ಬಾಬಾಜಿಗಳಿಗೆ ಭಿಕ್ಷೆ ತರ್ತೀನಿ ಅಂತ ಅಂದಿದ್ದೀನಿ, ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿಬಿಟ್ಟು ಬರ್ತೀನಿ ನಾನು ಅಂತ ಹೋಗಿ ಆ ಪ್ಲೇಸಿಗೆ ವಾಪಸ್ ಹೋದರೆ ಬಾಬಾಜಿಗಳೇ ಇಲ್ವಂತೆ, ಮಾಯ. ಅಂದರೆ ಭಗವಂತ ಹಿಮ್ಸೆಲ್ಫ್ ಆ ರೀತಿ ಅವ್ರನ್ನ ಮತ್ತೆ ಆ ಊರಿಗೆ ಕರ್ಕೊಂಬಂದು ಬಿಟ್ಟಿರೋದು. ಆಮೇಲೆ ಅವ್ರ ಮನೆಯವರೆಲ್ಲ ಏನು ಯೋಚನೆ ಮಾಡಿದ್ರಂತೆ, ಇವನನ್ನು ಹಿಂಗೆ ಬಿಟ್ಟರೆ ಇವನು ಮತ್ತೆ ಓಡೋಗ್ಬಿಡ್ಬೋದು, ಅದಕ್ಕೆ ಏನು ಮಾಡೋಣ, ಇವನಿಗೊಂದು ಮದುವೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅವನಿಗೊಂದು ಮದುವೆ ಮಾಡ್ತಾರಂತೆ. ಅವ್ರ ವೈಫ್ ಹೆಸರು ಅರಳಮ್ಮ ಅಂತ. ಓಕೆ, ಪಾಪ ಆ ಹುಡುಗಿನ ಮದುವೆ ಮಾಡ್ತಾರೆ. ಆದರೂ ಅವ್ರ ಮನೆ ಕಂಡೀಷನ್ ಏನು ಚೇಂಜ್ ಆಗಿರಲ್ಲ, ಬಡವರು ಆಲ್ರೆಡಿ, ಇನ್ನೊಂದು ಹುಡುಗಿ ಬೇರೆ ಬಂದು ಆ್ಯಡ್ ಆಗ್ತಾಳೆ. ಅದಕ್ಕೆ ಇವರು ದಾಸಪ್ಪ ನೋಡ್ತಾನಂತೆ, ಅಲ್ಲ ನಮಗೆ ತಿನ್ನಕ್ಕೆ ಊಟ ಇಲ್ಲ, ಇನ್ನು ಇವಳನ್ನ ಎಲ್ಲಿಂದಪ್ಪ ಸಾಕ್ಲಿ ನಾನು ಅಂತ ಅಂದ್ಬಿಟ್ಟು ಮತ್ತೇನು ಮಾಡ್ತಾರಂತೆ, 2ನೇ ಸರಿ ಕಾಶಿಗೆ ಹೋಗ್ತಾರಂತೆ. 2ನೇ ಸರಿನೂ ಓಡೋಗ್ಬಿಡ್ತಾರೆ ಅವ್ರು ಕಾಶಿಗೆ. ಓಕೆ, 2ನೇ ಸರಿ ಕಾಶಿಗೆ ಓಡೋದಾಗ ಏನಾಯಿತು ಅನ್ನೋದನ್ನು ವಿ ವಿಲ್ ಲರ್ನ್ ಟುಮಾರೋ. ಓಕೆ, ಶ್ರೀಕೃಷ್ಣ ಅರ್ಪಣ ಮಸ್ತು.